ಅದು 90ರ ದಶಕದ ಆರಂಭ. ಇರಾಕ್ನಲ್ಲಿ ಸದ್ದಾಂ ಹುಸೇನ್ ಆಡಳಿತ ಆಗಷ್ಟೇ ಇರಾನ್ ಜೊತೆಗಿನ ಸುದೀರ್ಘ ಯುದ್ಧ ಮುಗಿಸಿತ್ತು. ಆದರೆ ಯುದ್ಧ ಪಿಪಾಸು ಸದ್ದಾಂನ ಸೇನೆ 1990ರ ಆಗಸ್ಟ್ 2ರಂದು ಕುವೈತ್ಗೆ ತನ್ನ ಸೇನೆ ನುಗ್ಗಿಸಿತು. ಇದ್ದಕ್ಕಿದ್ದ ಹಾಗೇನೆ ಸುಮಾರು 1.25 ಲಕ್ಷ ಭಾರತೀಯರು ಅಲ್ಲಿ ಸಂಕಷ್ಟಕ್ಕೆ ಸಿಲುಕಿಕೊಂಡ್ರು. ಇದ್ದಕ್ಕಿದ್ದ ಹಾಗೆ ಯುದ್ಧ ಭೂಮಿಯಾಗಿ ಪರಿವರ್ತನೆಯಾದ ಕುವೈತ್ನಿಂದ ಭಾರತೀಯರನ್ನ ಕರೆತಂದ ಆ ಘಟನೆಯನ್ನ ಹಿಂದಿಯಲ್ಲಿ ಏರ್ಲಿಫ್ಟ್ ಅಂತ ಸಿನಿಮಾ ಮಾಡಲಾಗಿದೆ. ಅಷ್ಟು ಭಾರತೀಯರನ್ನ ಸುರಕ್ಷಿತವಾಗಿ ಕರೆತರುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದು ಮಾಥುನಿ ಮ್ಯಾಥ್ಯೂಸ್ ಅನ್ನೋ ವ್ಯಕ್ತಿ. ಆತ ಕುವೈತ್ನಲ್ಲಿ ಒಂದು ಕಾರ್ ಶೋರೂಮ್ ನಡೆಸ್ತಾ ಇದ್ದ ವ್ಯಕ್ತಿ ಅಷ್ಟೇ. ಆದ್ರೆ ಅಂಥ ವ್ಯಕ್ತಿ ಸಾಹಸ ಮೆರೆಯೋಕೆ ಕಾರಣ ಆಗಿದ್ದು ಆಗಿನ ಸರ್ಕಾರ. ವೀಕ್ಷಕರೇ, ಪ್ರಪಂಚದ ಯಾವುದೇ ದೇಶಕ್ಕೆ ಹೋಗಿ ಅಲ್ಲಿ ಭಾರತೀಯರ ಹೆಜ್ಜೆ ಗುರುತುಗಳು ಸಿಕ್ಕೇ ಸಿಗತ್ವೆ. ಏನಿಲ್ಲ ಅಂದ್ರೂ ಸುಮಾರು 3 ಕೋಟಿ ಭಾರತೀಯರು ವಿವಿಧ ದೇಶಗಳಲ್ಲಿ ದುಡಿತಾ ಇದ್ದಾರೆ. ಅಕಸ್ಮಾತ್ ಇವ್ರಿಗೇನಾದ್ರೂ ಆದ್ರೆ ಸರ್ಕಾರ ಕೈಗೊಳ್ಳಬೇಕಾದ ತುರ್ತು ಕ್ರಮಗಳು ಏನು ಅನ್ನೋದಕ್ಕೆ ಕಾಂಗ್ರೆಸ್ ಸರ್ಕಾರ ಒಂದು ನೀತಿಯನ್ನೇ ರೂಪಿಸಿರಲಿಲ್ಲ. ಆದ್ರೆ 2014ರಿಂದ ಆದ ಬದಲಾವಣೆಯನ್ನ ಗಮನಿಸಿ. 2015ರಲ್ಲಿ ಯಮನ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಅಲ್ಲಿನ ಸರ್ಕಾರಕ್ಕೂ ಬಂಡುಕೋರರಿಗೂ ನಡುವೆ ಸಂಘರ್ಷ ಶುರುವಾಯಿತು. ತಕ್ಷಣ ಕಾರ್ಯಪ್ರವೃತ್ತವಾದ ಮೋದಿ ಸರ್ಕಾರ ಆಪರೇಷನ್ ರಾಹತ್ಗೆ ಚಾಲನೆ ಕೊಡ್ತು. ಅಲ್ಲಿ ಸಿಲುಕಿದ್ದ 5,000 ಮಂದಿಯನ್ನ ಸುರಕ್ಷಿತವಾಗಿ ಸ್ವದೇಶಕ್ಕೆ ಕರೆತಂತು. ऑफ इंडिया का तो हम थैंक यू करेंगे बिकॉज उन लोगों ने हमारे को जो है दे हेल्प्ड अस इन इवैक्यूएटिंग. 2015ರಲ್ಲಿ ನೇಪಾಳದಲ್ಲಿ ಭೂಕಂಪ ಆದಾಗ ಆಪರೇಷನ್ ಮೈತ್ರಿ ಮೂಲಕ ಅಲ್ಲಿ ಸಿಲುಕಿದ್ದ 5,000 ಭಾರತೀಯರು ಮಾತ್ರವಲ್ಲ, ಜರ್ಮನಿ, ಇಂಗ್ಲೆಂಡ್, ರಷ್ಯಾ, ಅಮೆರಿಕಾದ ನಾಗರಿಕರನ್ನು ಸುರಕ್ಷಿತವಾಗಿ ಕರೆತರಲಾಯಿತು. 2016ರಲ್ಲಿ ಬೆಲ್ಜಿಯಂನ ಜಾವೆಂಟಮ್ನ ವಿಮಾನ ನಿಲ್ದಾಣದ ಮೇಲೆ ಭಯೋತ್ಪಾದಕರು ದಾಳಿ ಮಾಡಿದಾಗ, ಯುಕ್ರೇನ್ನಲ್ಲಿ ಯುದ್ಧವಾದಾಗ, ಸುಡಾನ್ನಲ್ಲಿ ಅರಾಜಕತೆ ನಿರ್ಮಾಣವಾದಾಗ, ಇಸ್ರೇಲ್ನಲ್ಲಿ ಉಗ್ರರು ಅಟ್ಟಹಾಸ ಮೆರೆದು ಅಶಾಂತಿಯ ಕಿಚ್ಚು ಹೊತ್ತಿಸಿದಾಗ, ಹೀಗೆ ಆಪತ್ತು ಬಂದಾಗಲೆಲ್ಲ ಭಾರತೀಯರ ರಕ್ಷಣೆಗೆ ಭಾರತ ಸರ್ಕಾರ ಸಿದ್ಧವಿದೆ. ಈ ನೆಲೆಯಲ್ಲಿ ಭಾರತ ಕೈಗೊಂಡ ಆಪರೇಷನ್ಗಳ ಒಂದು ಪಟ್ಟಿಯೇ ಇದೆ. ಜನಾಂಗೀಯ ಯುದ್ಧ ಶುರುವಾದಾಗ ಸುಡಾನ್ನಿಂದ ಭಾರತೀಯರನ್ನ ಕರೆತರೋಕೆ 2016ರಲ್ಲಿ ಆಪರೇಷನ್ ಸಂಕಟ್ ಮೋಚನ್, 2018ರಲ್ಲಿ ಯಮನ್ನ ಸುಕೋತ್ರಾ ದ್ವೀಪದಲ್ಲಿ ಸಿಲುಕಿದ 38 ಭಾರತೀಯರ ರಕ್ಷಣೆಗೆ ಆಪರೇಷನ್ ನಿಸ್ತರ್, 2020ರಲ್ಲಿ ಕೋವಿಡ್ನಿಂದ ಮಾಲ್ಡೀವ್ಸ್, ಶ್ರೀಲಂಕಾ ಮತ್ತು ಇರಾನ್ನಿಂದ ಭಾರತೀಯರನ್ನ ಕರೆತರೋಕೆ ಆಪರೇಷನ್ ಸಮುದ್ರ ಸೇತು ಮತ್ತು ವಂದೇ ಭಾರತ್, 2021ರಲ್ಲಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಹಠಾತ್ ಆಡಳಿತ ಕೈಗೆತ್ತಿಕೊಂಡಾಗ ಅಲ್ಲಿದ್ದ ಭಾರತೀಯರ ರಕ್ಷಣೆಗೆ ಆಪರೇಷನ್ ದೇವಿ ಶಕ್ತಿ, 2023ರಲ್ಲಿ ಮತ್ತೆ ಸುಡಾನ್ನಲ್ಲಿ ಮಿಲಿಟರಿ ದಂಗೆ ನಡೆದಾಗ ಭಾರತೀಯ ಪ್ರವಾಸಿಗರ ರಕ್ಷಣೆಗೆ ಆಪರೇಷನ್ ದೋಸ್ತ್. ಹೀಗೆ ಎಲ್ಲೇ ಏನೇ ಅವಘಡ ನಡೆದ್ರೂ ಭಾರತೀಯರನ್ನ ರಕ್ಷಿಸಲಾಗ್ತಾ ಇದೆ. ಯಾಕೆಂದ್ರೆ ಸುಮಾರು 3 ಕೋಟಿ ಅಂದ್ರೆ ಬಹುತೇಕ ಒಂದು ಸಣ್ಣ ರಾಜ್ಯದಷ್ಟು ಮಂದಿ ವಿದೇಶಗಳಲ್ಲಿ ಇರುವಾಗ ಅವರೆಲ್ಲರ ಹಿತರಕ್ಷಣೆಯು ಭಾರತ ಸರ್ಕಾರದ ಜವಾಬ್ದಾರಿ ಅಂತ ಮೋದಿ ಸರ್ಕಾರ ಭಾವಿಸುತ್ತೆ. ಹಾಗಾಗಿ ಅದಕ್ಕಾಗಿ ಪ್ರತ್ಯೇಕ ವಿಪತ್ತು ನೀತಿಯನ್ನ ಅಳವಡಿಸಿಕೊಳ್ಳಲಾಗಿದೆ. ತುರ್ತು ಸಂದರ್ಭಗಳಿಗೆ ಈಗ ಭಾರತ ಹೇಗೆ ಸಿದ್ಧವಿದೆ ಅಂದ್ರೆ, ಅಕಸ್ಮಾತ್ ನಾಳೆಯೇ ಯಾವ್ದಾದ್ರೂ ದೇಶದಲ್ಲಿ ತೊಂದರೆ ಎದುರಾದ್ರೆ ಅಲ್ಲಿಗೆ ತಕ್ಷಣ ಹಾರೋಕೆ ವಿಮಾನಗಳು ಸಿದ್ಧವಾಗಿವೆ. ಬೇಕಾದ ಹಣಕಾಸು ವ್ಯವಸ್ಥೆಯನ್ನ ಮಾಡಲಾಗಿದೆ. ಜವಾಬ್ದಾರಿ ಯಾರೆಲ್ಲ ವಹಿಸಬೇಕು ಎಂಬುದನ್ನು ನಿರ್ಧಾರ ಮಾಡಿಡಲಾಗಿದೆ. ಈ ಕಾರಣಕ್ಕಾಗಿಯೇ ಕೋವಿಡ್ನಿಂದ ವಿಶ್ವವೇ ಲಾಕ್ಡೌನ್ ಎದುರಿಸೋಕೆ ಶುರು ಮಾಡಿದಾಗ ಭಾರತ ಆಪರೇಷನ್ ವಂದೇ ಭಾರತ್ ಮತ್ತು ಆಪರೇಷನ್ ಸಮುದ್ರ ಸೇತು ಕೈಗೊಳ್ಳಿತು. ಇದರ ಮೂಲಕ ವಿದೇಶಗಳಲ್ಲಿ ಸಿಲುಕಿದ್ದ ಬರೋಬ್ಬರಿ 60 ಲಕ್ಷ ಭಾರತೀಯರನ್ನ ಸುರಕ್ಷಿತವಾಗಿ ಕರೆತಂದು ಅವರ ಮನೆಗಳಿಗೆ ಬಿಟ್ಕೊಡಲಾಯಿತು. ಅಷ್ಟೇ ಅಲ್ಲದೆ ಕೋವಿಡ್ ಸಂದರ್ಭದಲ್ಲಿ ವ್ಯಾಕ್ಸಿನ್ ಮೈತ್ರಿ 96 ದೇಶಗಳಿಗೆ ಭಾರತದ ಕೋವಿಡ್ ಲಸಿಕೆಯನ್ನ ಉಚಿತವಾಗಿ ಕಳಿಸೋ ಮೂಲಕ ವಿಶ್ವದ 16 ಕೋಟಿ 30 ಲಕ್ಷ ಜೀವಗಳನ್ನ ಉಳಿಸಿತು. ಸೂಕ್ತವಾಗಿದ್ದ ಭಾರತದ ಶಕ್ತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಬಡಿದೆಬ್ಬಿಸಿದ್ದಾರೆ. ಪ್ರಪಂಚದ ಯಾವುದೇ ಮೂಲೆಯಲ್ಲಿ ನಿಂತರೂ ಭಾರತೀಯರು ತಾವು ಭಾರತೀಯರು ಅನ್ನೋದನ್ನ ಎದೆ ತಟ್ಟಿ ಹೆಮ್ಮೆಯಿಂದ ಹೇಳಬಹುದು.